ದ್ವಾಪರ ಯುಗದಲ್ಲಿ ಬ್ರಹ್ಮದೇವರು ಶ್ರೀ ರಾಧಾಕೃಷ್ಣ ಇಬ್ಬರಿಗೂ ಇದೇ ಜಾಗದಲ್ಲಿ ಮದುವೆ ಮಾಡಿಸ್ತಾರೆ. ಶ್ರೀ ರಾಧಾರಾಣಿ ಅವರ ತಲೆಗೆ ಪ್ರಭು ಶ್ರೀಕೃಷ್ಣ ಅವರು ಸಿಂಧೂರವನ್ನು ಇಟ್ಟು ಇದೇ ಜಾಗದಲ್ಲಿ ಮದುವೆ ಆಗ್ತಾರೆ. ಜಾಸ್ತಿ ವರ್ಷಗಳ ಹಿಂದಿನ ಒಂದು ಪ್ರಾಚೀನವಾದಂಥ ಬಾವಿ ಕೂಡ ಇದೆ. ಹರೇ ಕೃಷ್ಣ. ಯಾವ ಜಾಗದಲ್ಲಿ ರಾಧಾಕೃಷ್ಣರ ಅಮೋಘವಾದ ರಾಸಲೀಲೆ ಆಗ್ತಾ ಇತ್ತೋ, ಯಾವ ಸ್ಥಳದಲ್ಲಿ ರಾಧಾಕೃಷ್ಣರ ಕಾಲಿನ ಸ್ಪರ್ಶದಿಂದ ದಟ್ಟವಾದ ಕಾಡು ಈ ರೀತಿ ಸುಂದರವಾದ ಸ್ಥಳವಾಗಿ ಬದಲಾಯಿತು, ಅದೇ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಹತ್ತಿರ ಇರುವ ವೃಂದಾವನದಲ್ಲಿ ಇವತ್ತು ನಾನಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ರಾಧಾಕೃಷ್ಣರ ವಿವಾಹ ಆಗಿದ್ದು ಎಲ್ಲಿ, ಯೋಗಮಾಯೆ ಅವರು ದುರ್ಗಾ ಅವತಾರ ತಾಳಿದಂಥ ಆ ಪವಿತ್ರವಾದಂಥ ಸ್ಥಳ, ಹೀಗೆ ಹಲವಾರು ಅನೇಕ ಪವಿತ್ರವಾದಂಥ ಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸೋಕೆ ನಾನು ಪ್ರಯತ್ನ ಪಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಹರೇ ಕೃಷ್ಣ ಅಂತ ಕಾಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ದ್ವಾಪರ ಯುಗದಲ್ಲಿ ಇದೇ ಮಂಟಪ ಇರುವ ಜಾಗದಲ್ಲಿ, ಬ್ರಹ್ಮದೇವರ ಸಮ್ಮುಖದಲ್ಲಿ ಇದೇ ಜಾಗದಲ್ಲಿ ಪ್ರಭು ಶ್ರೀಕೃಷ್ಣ ಪ್ರಭು ರಾಧಾರಾಣಿ ಇಬ್ಬರ ಮದುವೆ ಆಗುತ್ತೆ. ಸೊ ಅಷ್ಟಕ್ಕೂ ಈ ಸ್ಥಳ ಎಲ್ಲಿದೆ, ಇಲ್ಲಿಯ ಕಥೆ ಏನು, ಹೇಗೆ ರಾಧಾಕೃಷ್ಣರ ಮದುವೆ ಆಯಿತು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಹೇಳ್ತೀನಿ ಬನ್ನಿ. ಪ್ರಭು ಶ್ರೀಕೃಷ್ಣರು ಶ್ರೀ ರಾಧಾರಾಣಿಯವರ ತಲೆಗೆ ಸಿಂಧೂರವನ್ನು ಇಡುವ ಪ್ರತಿಭೆಯನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದು. ಸ್ನೇಹಿತರೆ, ಅಷ್ಟಕ್ಕೂ ಈ ಜಾಗ ಎಲ್ಲಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಇದು ಬೃಂದಾವನ ಸಮೀಪ ಸುಮಾರು 18 ಕಿಲೋಮೀಟರ್ ದೂರ ಬಂದರೆ ಅಲ್ಲಿ ಮಾಂಟನೋ ಒಂದು ಚಿಕ್ಕ ಗ್ರಾಮ ಸಿಗುತ್ತೆ. ಆ ಮಾಂಟ್ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ಮುಂದೆ ಅಂದರೆ ಬಂಡಿರ್ವನ್ ಅನ್ನೋ ಸ್ಥಳದಲ್ಲಿ ಈ ಜಾಗ ಇರೋದು. ಇದೇ ಜಾಗದಲ್ಲಿ ಪ್ರಭು ಶ್ರೀಕೃಷ್ಣ ಮತ್ತು ರಾಧಾರಾಣಿ ಇಬ್ಬರ ವಿವಾಹ ಸ್ಥಳ ಆಗಿರೋದು. ಸೊ ನೀವು ಮ್ಯಾಪಲ್ಲಿ ಕೂಡ ಹುಡುಕಿದ್ರೆ ಈ ಜಾಗ ಖಂಡಿತ ಸಿಗುತ್ತೆ. ನೀವೇನಾದರೂ ವೃಂದಾವನಕ್ಕೆ ಅಂದರೆ ಪ್ರೇಮ್ ಮಂದಿರ್ ಈ ರೀತಿ ಹಲವಾರು ಪವಿತ್ರವಾದಂಥ ಸ್ಥಳಗಳನ್ನ ನೋಡಬೇಕು ಅಂತ ಬಂದಿದ್ರೆ ಸೊ ಮಿಸ್ ಮಾಡದೆ ಶ್ರೀ ರಾಧಾಕೃಷ್ಣರ ವಿವಾಹ ಆದಂಥ ಈ ಸ್ಥಳಕ್ಕೆ ಮಿಸ್ ಮಾಡದೆ ಬನ್ನಿ. ಯಾಕಂದರೆ ಇಲ್ಲಿಯೂ ಕೂಡ ನಿಮಗೆ ತುಂಬ ಶಾಂತಿಯ ಅನುಭವ ಕೂಡ ಆಗುತ್ತೆ. ಮಥುರಾದ ಹಲವು ಅರಣ್ಯಗಳಲ್ಲಿ ಈ ಬಂಡಿರ್ವನ್ ಅರಣ್ಯ ಕೂಡ ಒಂದು ಪ್ರಮುಖವಾದಂಥ ಸ್ಥಳ. ಇದೇ ಜಾಗದಲ್ಲಿ ದ್ವಾಪರ ಯುಗದಲ್ಲಿ ಬ್ರಹ್ಮದೇವರು ಶ್ರೀ ರಾಧಾಕೃಷ್ಣ ಇಬ್ಬರಿಗೂ ಇದೇ ಜಾಗದಲ್ಲಿ ಮದುವೆ ಮಾಡಿಸ್ತಾರೆ. ಈ ವಿವಾಹಕ್ಕೆ ಸ್ವತಃ ಬ್ರಹ್ಮದೇವ ಅವರು ಅರ್ಚಕರಾಗಿದ್ದರು. ಸೊ ರಾಧಾಕೃಷ್ಣರ ಈ ವಿವಾಹನ ಅವರೇ ನೆರವೇರಿಸಿದ್ದು. ಶ್ರೀ ರಾಧಾಕೃಷ್ಣರಿಗೆ ಮದುವೆ ಆಗಿದ್ರು ಕೂಡ ಈ ವಿಷಯವನ್ನ ಅವರು ಎಲ್ಲಿಯೂ ಕೂಡ ಹೇಳ್ಕೊಳ್ಳೋದಿಲ್ಲ. ಅಂದರೆ ಅವರಿಬ್ಬರಿಗೆ ಮದುವೆ ಆಗಿದೆ ಅನ್ನೋ ಸತ್ಯ ಯಾರಿಗೂ ಕೂಡ ಗೊತ್ತಿರಲ್ಲ. ಇದು ಗೊತ್ತಿರೋದು ಕೇವಲ ಬ್ರಹ್ಮದೇವರಿಗೆ ಮಾತ್ರ. ಶ್ರೀ ರಾಧಾರಾಣಿ ಅವರ ತಲೆಗೆ ಪ್ರಭು ಶ್ರೀಕೃಷ್ಣ ಅವರು ಸಿಂಧೂರವನ್ನು ಇಟ್ಟು ಇದೇ ಜಾಗದಲ್ಲಿ ಮದುವೆ ಆಗ್ತಾರೆ. ದೇವಿ ರಾಧಾರಾಣಿಯವರ ತಲೆಗೆ ಸಿಂಧೂರವನ್ನು ಇಡುವ ಮೂಲಕ ಪ್ರಭು ಶ್ರೀಕೃಷ್ಣ ಅವರು ಇದೇ ಜಾಗದಲ್ಲಿ ಮದುವೆ ಆಗ್ತಾರೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ರಾಧಾರಾಣಿ ಅವರ ತಲೆಗೆ ಪ್ರಭು ಶ್ರೀಕೃಷ್ಣ ಅವರು ಸಿಂಧೂರವನ್ನು ಇಡ್ತಾ ಇದ್ದಾರೆ. ಸೊ ಈ ರೀತಿ ಅವರ ಮದುವೆ ಅಲ್ಲಿ ಕಾಣ್ತಾ ಇರುವಂಥ ಅದೇ ಮಂಟಪದಲ್ಲಿ ಆಗುತ್ತೆ. ಇಲ್ಲಿರುವಂಥ ಈ ಮರ ಮತ್ತು ಪಕ್ಕದಲ್ಲಿ ಇರುವಂಥ ಮರ ಇದು ಶ್ರೀ ರಾಧಾರಾಣಿ ಅವರದು, ಇದು ಪ್ರಭು ಶ್ರೀಕೃಷ್ಣ ಅವರದು. ಇದು ಎರಡಕ್ಕೂ ಜಾಯಿಂಟ್ ಆಗಿದೆ. ಅಂದರೆ ಪ್ರಭು ಶ್ರೀಕೃಷ್ಣ ಹಾಗೆ ರಾಧಾರಾಣಿ ಅವರು ಯಾವಾಗಲೂ ಕೂಡ ಹೀಗೆ ಒಟ್ಟಿಗೆ ಇರ್ತಾರೆ, ಅವರು ಯಾವತ್ತೂ ಕೂಡ ದೂರ ಆಗಲ್ಲ ಅಂತ ಇದು ನಮಗೆ ಸೂಚನೆ ಕೊಡುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಎರಡು ಮರ ಒಂದಕ್ಕೊಂದು ರೆಂಬೆಯಿಂದ ಅಂಟ್ಕೊಂಡಿದೆ. ಟ್ರಾವೆಲರ್ ಪ್ರಥಮ್ ಯೂಟ್ಯೂಬ್ ಚಾನಲ್, ಕರ್ನಾಟಕ. ಹಾಂ ಉಧರ್ ಜಾತ. ಸೊ ಅಲ್ಲಿ ಕೂಡ ನೋಡ್ಬೋದು ಆ ಮರದ ಮೇಲೆ ಇವತ್ತಿಗೂ ಕೂಡ ಶ್ರೀಕೃಷ್ಣ ಹಾಗೆ ಶ್ರೀ ರಾಧಾ ಅಂತ ಅದರಲ್ಲಿ ಹೆಸರು ಕೂಡ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಶ್ರೀ ರಾಧಾ ಅಂತ ಹೆಸರು ಕೂಡ ಇದೆ. ಸೊ ಇವಾಗ ತಾನು ನಮಗೆ ಗುರುಜಿಯವರು ಹೇಳ್ತಾ ಇದ್ರು ಏನು ಅಂದರೆ ಇಲ್ಲಿ ಬ್ರಹ್ಮದೇವರು ಸ್ವತಃ ಶ್ರೀ ರಾಧಾಕೃಷ್ಣ ಅವರಿಗೆ ಮದುವೆ ಮಾಡಿಸ್ತಾರೆ. ಆದರೆ ಈ ವಿಷಯ ಯಾರಿಗೂ ಗೊತ್ತಿರಲ್ಲ. ಆದರೆ ಸಾಕ್ಷಿಯಾಗಿ ಗೋಪಿಕೆಯರು ಕೂಡ ಇದೇ ಜಾಗದಲ್ಲಿ ಇದ್ದರು. ಈ ವಿಷಯ ಗೊತ್ತಿರೋದು ಅಂದರೆ ಪ್ರಭು ಶ್ರೀಕೃಷ್ಣ ಹಾಗೆ ರಾಧಾರಾಣಿ ಇಬ್ಬರಿಗೂ ಮದುವೆ ಆಗಿದ್ದು ಈ ವಿಷಯ ಗೊತ್ತಿರೋದು ಕೇವಲ ಬ್ರಹ್ಮದೇವರಿಗೆ, ಹಾಗೆ ಬಿಟ್ಟರೆ ಗೋಪಿಕೆಯರಿಗೆ ಇವರಿಗೆ ಮಾತ್ರ ಈ ಸತ್ಯ ಗೊತ್ತಿತ್ತು. ಸೊ ಹಾಗಾಗಿ ಈ ಜಾಗದಲ್ಲಿ ಅವರು ಕೂಡ ಇದ್ದರು. ಹಾಗೆ ಈ ಸಿಂಧೂರ ಮತ್ತು ಈ ಸೀರೆಗಳು, ವಸ್ತ್ರ, ಆಭರಣಗಳು ಎಲ್ಲವನ್ನೂ ಗೋಪಿಕೆಯರೇ ಶ್ರೀ ರಾಧಾರಾಣಿಯವರಿಗೆ ತಂದು ಕೊಟ್ಟಿದ್ದಂತೆ. ಸೊ ಕಟ್ಟ ಮೇಲೆ ಇದೇ ಜಾಗದಲ್ಲಿ
ಬ್ರಹ್ಮದೇವರ ಸಮ್ಮುಖದಲ್ಲಿ ಅವರಿಗೆ ಮದುವೆ ಆಗುತ್ತೆ. ನೀವೇನಾದರೂ ಈ ಬಂಡಿರವಣ್ಣನ ಸ್ಥಳಕ್ಕೆ ಬಂದರೆ ಮಿಸ್ ಮಾಡದೆ ಮಂದಿರದ ಪಕ್ಕದಲ್ಲಿಯೇ ಈ ರೀತಿ ರೊಟ್ಟಿ ಮಾಡ್ತಾರೆ. ಸೊ ನೀವು ಕೂಡ ಇಲ್ಲಿ ಬಂದು ಅವರ ಬಾಯಲ್ಲಿ ಕತೆ ಕೇಳಿ, ಹಾಗೆ ಅವರು ಮಾಡುವಂಥ ಈ ಅಡುಗೆಯನ್ನು ಕೂಡ ನೀವು ಟೇಸ್ಟ್ ಮಾಡಬೇಕು, ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆ ಈ ಜಾಗಕ್ಕೆ ಬಂಡಿರವಣ್ಣ ಅಂತ ಹೆಸರು ಪ್ರಸಿದ್ಧಿ ಆಯಿತು ಅಂತ ಅಂದರೆ, ಇದೇ ಜಾಗದಲ್ಲಿ ಪ್ರಭು ಶ್ರೀಕೃಷ್ಣರು ಒಬ್ಬ ರಾಕ್ಷಸನ್ನ ಸಂಹಾರ ಮಾಡ್ತಾರೆ. ಸೊ ಎಲ್ಲ ತೀರ್ಥಕ್ಷೇತ್ರಗಳನ್ನು ಒಂದೇ ಜಾಗದಲ್ಲಿ ಆಹ್ವಾನ ಮಾಡ್ತಾರೆ. ಸೊ ಆ ಬಾವಿ ಇವಾಗ ಹೇಗಿದೆ, ಸೊ ಎಲ್ಲ ತೀರ್ಥಕ್ಷೇತ್ರಗಳನ್ನು ಒಂದೇ ಜಾಗದಲ್ಲಿ ಯಾವ ರೀತಿ ಆಹ್ವಾನ ಮಾಡಿದ್ರು ಅಂತ ನಾನು ನಿಮಗೆ ಅದನ್ನು ಕೂಡ ಸಂಪೂರ್ಣವಾಗಿ ತೋರಿಸ್ತೀನಿ ಬನ್ನಿ. ಈ ಬಂಡಿರವಣ್ಣದಲ್ಲಿ ಇರುವಂಥ ಈ ಬಾವಿಯ ವಿಶೇಷತೆ ಏನು ಅಂದರೆ ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣರು ಈ ಜಾಗದಲ್ಲಿ ಇರಬೇಕಾದ್ರೆ, ಇಲ್ಲಿಗೆ ಬಂದಿರಬೇಕಾದ್ರೆ ಇದೇ ಜಾಗಕ್ಕೆ ಬತ್ಸಾಸುರ ಎಂಬ ರಾಕ್ಷಸ ಒಂದು ಕರುವಿನ ರೂಪದಲ್ಲಿ ಈ ಜಾಗಕ್ಕೆ ಬರ್ತಾನೆ. ಅವನು ಬಂದ ಮೇಲೆ ಆವಾಗ ಪ್ರಭು ಶ್ರೀಕೃಷ್ಣನಿಗೆ ಇವನು ರಾಕ್ಷಸ ಅನ್ನೋ ಸತ್ಯ ಅವರಿಗೆ ಖಚಿತವಾಗಿ ಅರ್ಥ ಆಗುತ್ತೆ. ಆವಾಗ ಪ್ರಭು ಶ್ರೀಕೃಷ್ಣರು ಅವನ ಜೊತೆ ಯುದ್ಧ ಮಾಡಿ ಆ ಬತ್ಸಾಸುರ ಎಂಬ ರಾಕ್ಷಸನನ್ನ ಇದೇ ಜಾಗದಲ್ಲಿ ಅವನನ್ನು ಸಂಹಾರ ಮಾಡ್ತಾರೆ. ಅಂದರೆ ಒಂದು ಕರುವಿನನ್ನ ನಾನು ಕೊಂದೆ, ಇದು ಒಂದು ರೀತಿ ಪಾಪ ಮಾಡಿದ ಹಾಗಾಗಿ ನಾನು ಈ ಪಾಪಕ್ಕೆ ಏನಾದರೂ ಮಾಡಿ ಪ್ರಾಯಶ್ಚಿತ ಮಾಡಿಕೊಳ್ಳೇಬೇಕು, ಎಲ್ಲ ವಿವಿಧ ಪವಿತ್ರ ನದಿಗಳಲ್ಲಿ ನಾನು ಸ್ನಾನ ಮಾಡಲೇಬೇಕು ಅಂತ ಅವರು ಏನು ಉಪಾಯ ಮಾಡ್ತಾರಂದರೆ, ಇಲ್ಲಿ ಇರುವಂಥ ಇದೇ ಜಾಗದಲ್ಲಿ ತಮ್ಮ ಕೊಳಲಿನ ಸ್ಪರ್ಶದಿಂದ ಎಲ್ಲ ವಿವಿಧ ಪವಿತ್ರ ನದಿಗಳ ನೀರು ಈ ಒಂದೇ ಜಾಗದಲ್ಲಿ ಸೃಷ್ಟಿಯಾಗಿ, ಆವಾಗ ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣನ ಕೊಳಲಿನ ಸ್ಪರ್ಶದಿಂದ ಈ ಬಾವಿ ರಚನೆ ಆಗುತ್ತೆ. ಆವಾಗ ಪ್ರಭು ಶ್ರೀಕೃಷ್ಣರು ಇದೇ ಜಾಗದಲ್ಲಿ ಅಂದರೆ ಇದೇ ಬಾವಿ ಒಳಗಡೆ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ತೊಳೆದುಕೊಳ್ತಾರೆ. ಸೊ ಹಾಗಾಗಿ ದ್ವಾಪರ ಯುಗದಿಂದ ಇವತ್ತಿಗೂ ಕೂಡ ನಾವು ಈ ಜಾಗದಲ್ಲಿ ಈ ಬಾವಿಯನ್ನು ಕಾಣಬಹುದು. ಸೊ ಮಿಸ್ ಮಾಡದೆ ಈ ಜಾಗಕ್ಕೆ ಭೇಟಿ ಕೊಡಿ. ಇಲ್ಲಿ ನೀವು ರಾಧಾಕೃಷ್ಣರ ವಿವಾಹ ಆದಂಥ ಸ್ಥಳ, ಹಾಗೆ ಈ ಬಾವಿ ಮತ್ತು ಇನ್ನೂ ಹಲವಾರು ಅನೇಕ ಪವಿತ್ರವಾದಂಥ ಸ್ಥಳಗಳನ್ನು ನಾವು ಈ ಜಾಗದಲ್ಲಿ ಕಾಣಬಹುದು. ಇವಾಗ ನಿಮಗೆ ಪ್ರಭು ಶ್ರೀಕೃಷ್ಣರ ಜನ್ಮಭೂಮಿಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಅಂದರೆ ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣರ ತಂಗಿಯ ಸಮಾನ ಆದಂಥ ಯೋಗಮಾಯೆ ದುರ್ಗಾ ಅವತಾರ ತಾಳಿದಂಥ ಪ್ರದೇಶ ಅಂದರೆ ಆ ಸ್ಥಳದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಸೊ ವಿಡಿಯೋನ ಹಾಗೆ ನೋಡ್ತಾ ಇರಿ. ಯೋಗಮಾಯೆ ಅವರು ಹೇಗೆ ದುರ್ಗಾರ ಅವತಾರ ತಾಳಿದ್ರು ಅಂತ ಹೇಳ್ತೀನಿ ಕೇಳಿ. ದ್ವಾಪರ ಯುಗದಲ್ಲಿ ಒಂದೇ ಸಮಯಕ್ಕೆ ಈ ಕಡೆ ಅಂದರೆ ದೇವಕಿಗೆ ಪ್ರಭು ಶ್ರೀಕೃಷ್ಣ ಅವರ ಜನ್ಮ ಆದರೆ, ಈ ಕಡೆ ಗೋಕುಲದಲ್ಲಿ ಯಶೋದ ಮಾತೆಗೆ ಯೋಗಮಾಯೆ ಅನ್ನೋ ಒಂದು ಹೆಣ್ಣು ಮಗು ಜನ್ಮ ಆಗುತ್ತೆ. ಸೊ ಅದೇ ಸಮಯಕ್ಕೆ ದೇವಕಿಯವರು ಏನು ಮಾಡ್ತಾರೆ ಅಂದರೆ, ಪ್ರಭು ಶ್ರೀಕೃಷ್ಣ ಅವರು ಇಲ್ಲಿರೋದು ಸರಿಯಲ್ಲ, ಕಂಸನಿಂದ ಆದಷ್ಟು ದೂರ ಇರಬೇಕು ಅಂತ ತಂದೆ ವಾಸುದೇವ ಅವರು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಅವರನ್ನು ಗೋಕುಲಕ್ಕೆ ಕರ್ಕೊಂಡು ಬರ್ತಾರೆ. ನಂದಬಾಬಾ ಮನೆಯಲ್ಲಿ ಇರುವ ತೊಟ್ಟಿಲಲ್ಲಿ ಪ್ರಭು ಶ್ರೀಕೃಷ್ಣರನ್ನು ಅಲ್ಲಿ ಇಟ್ಟು ಅಲ್ಲಿ ಇದ್ದಂಥ ಯೋಗಮಾಯೆ ಅನ್ನೋ ಹೆಣ್ಣು ಮಗುವನ್ನು ತಗೊಂಡು ವಾಪಸ್ ಮಥುರಕ್ಕೆ ಕರ್ಕೊಂಡು ಬರ್ತಾರೆ. ಯಾವಾಗ ತಂದೆ ವಾಸುದೇವ ಅವರು ಗೋಕುಲದಲ್ಲಿ ಇರುವಂಥ ಯೋಗಮಾಯೆ ಅನ್ನೋ ಮಗುವನ್ನು ಬುಟ್ಟಿಯಲ್ಲಿ ಹಿಡ್ಕೊಂಡು ವಾಪಸ್ ತಗೊಂಡು ಹೋಗ್ತಾ ಇರ್ತಾರೋ, ಇದೇ ಜಾಗದಲ್ಲಿ ಅವರು ಅಂದರೆ ಕಾರಾಗೃಹಕ್ಕೆ ತಗೊಂಡು ಹೋಗಬೇಕಾದ್ರೆ ಅದೇ ಸಮಯಕ್ಕೆ ಕಂಸ ಇದೇ ಜಾಗದಲ್ಲಿ ಬರ್ತಾನೆ. ಬಂದು ಆ ಹೆಣ್ಣು ಮಗುವನ್ನು ತಗೊಂಡು ಇದೇ ಜಾಗದಲ್ಲಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆವಾಗ ಅದೇ ಸಮಯಕ್ಕೆ ಇನ್ನೇನು ಆ ಮಗುವನ್ನು ಕೊಲ್ಲಬೇಕು ಅಂತ ಅನ್ನುವಷ್ಟರಲ್ಲಿ ಆವಾಗ ಯೋಗಮಾಯೆ ಅನ್ನೋ ಆ ಮಗು ದುರ್ಗಾಮಾತೆಯ ಅವತಾರ ತಾಳುತ್ತೆ. ದುರ್ಗಾಮಾತೆಯ ಅವತಾರ ತಾಳಿ, ಕಂಸ ನಿನ್ನನ್ನು ಅಂತ್ಯ ಮಾಡುವ ಮಗು ಈಗಾಗಲೇ ಜನನ ಆಗಿದೆ, ಅದು ಬೇರೆ ಕಡೆ ಇದೆ, ಒಟ್ಟಿನಲ್ಲಿ ನಿನ್ನ ಅಂತ್ಯ ಏನೇ ಇದ್ರೂ ಆ ಮಗು ಕೈಯಲ್ಲೇ ಅಂತ ದುರ್ಗಾಮಾತೆ ಆ ಹೇಳಿಕೆ ಆಡಿ ತಕ್ಷಣ ಇದೇ ಜಾಗದಲ್ಲಿ ನೆಲೆಸ್ತಾರೆ, ಮಾಯ ಆಗೋಗ್ತಾರೆ. ಹಾಗಾಗಿ ಇವತ್ತಿಗೂ ಕೂಡ ಈ ಜಾಗದಲ್ಲಿ ದುರ್ಗಾಮಾತೆಯ ಅಂದರೆ ಯೋಗಮಾಯೆಯ ಪೂಜೆ ಆಗುತ್ತೆ. ಹಾಗೆ ಈ ಜಾಗದಲ್ಲಿ ಜಾಸ್ತಿ ವರ್ಷಗಳ ಹಿಂದಿನ ಒಂದು ಪ್ರಾಚೀನವಾದಂಥ ಬಾವಿ ಕೂಡ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಬಾವಿ ನೆನ್ನೆ ಮಾಡಿದಂತೂ ಖಂಡಿತ ಅಲ್ವೇ ಇಲ್ಲ, ಯಾಕಂದರೆ ಒಳಗಡೆಯಿಂದ ನಾನು ತೋರಿಸ್ತೀನಿ ನಿಮಗೆ. ಪ್ರಾಚೀನ ವರ್ಷಗಳಿಂದ ಹಳೆ ಬಾವಿ ಇದೆ. ಆದರೆ ಇಲ್ಲಿ ಒಂದು ರೀತಿ ಪ್ರಸಿದ್ಧಿ ಏನು ಅಂದರೆ, ಇದೇ ಬಾವಿಯಲ್ಲಿ ಒಂದು ಮೂರ್ತಿ ಸಿಗುತ್ತೆ. ಆ ಮೂರ್ತಿಯನ್ನು ಇಲ್ಲಿ ಜನರು ಶೀತಲ ದೇವಿ ಅಂತ ಪೂಜೆ ಕೂಡ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಬಾವಿಯಲ್ಲಿ ಸಿಕ್ಕಿರುವಂಥ ಪ್ರತಿಮೆಗಳು ಇವು. ಸೊ ಈ ಎಲ್ಲ ಪ್ರತಿಮೆಗಳು ಕೂಡ ಇದೇ ಬಾವಿಯಲ್ಲಿ ಸಿಕ್ಕಿದ್ದು, ಆದರೆ ಯಾರು ಕೂಡ ಕೈಯಿಂದ ಕೆತ್ತಿರೋದಂತೂ ಖಂಡಿತ ಅಲ್ವೇ ಅಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಮೂರ್ತಿಗಳು ಏನು ವಿಶೇಷತೆ ಈ ಮೂರ್ತಿಗಳಲ್ಲಿ ಅಂದರೆ,
ಸೊ ಒಂದ್ ಕಡೆ ನೋಡ್ಬೋದು, ಒಂದ್ ಮೂರ್ತಿಯಲ್ಲಿ ಹನುಮಾನ್ಜಿ ಕಾಂತಾರೆ ನಮಗೆ, ಒಂದ್ ಕಡೆ ಸೀತಾದೇವಿ ಇದೆ. ಇಲ್ಲಿ ಮೇಲ್ಗಡೆ ನೋಡಿದ್ರೆ ಯಾರೋ ಒಬ್ಬ ವ್ಯಕ್ತಿ ಕೂತು ಯೋಗ ಮಾಡ್ತಾ ಇದ್ದಾನೆ ಅನ್ನೋ ರೀತಿ ಈ ಮೂರ್ತಿ ಇದೆ. ಹೀಗೆ ವಿಭಿನ್ನವಾದಂಥ ಹಲವಾರು ಮೂರ್ತಿಗಳು ಇದೇ ಭೂಮಿಯಲ್ಲಿ ಸಿಕ್ಕಿರೋದು. ಆದರೆ ಯಾರು ಕೂಡ ಇದನ್ನು ನಿರ್ಮಾಣ ಮಾಡಿದ್ದಲ್ಲ. ಈ ಜಾಗದಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಮರ, ಒಂದು ರೆಂಬೆ ಶ್ರೀ ರಾಧಾರಾಣಿಯವರಿಗೆ ಹೋಲುತ್ತೆ, ಇನ್ನೊಂದು ರೆಂಬೆ ಪ್ರಭು ಶ್ರೀಕೃಷ್ಣ ಅವರಿಗೆ ಹೋಲುತ್ತೆ ಅಂತ ಪ್ರತಿಯೊಂದು ಜಾಗದಲ್ಲಿ. ಹೀಗೆ ಪ್ರಭು ಶ್ರೀಕೃಷ್ಣರು ಎಲ್ಲಿ ಇರ್ತಾರೋ ಅವರ ಸುತ್ತಮುತ್ತ ಇರುವಂಥ ಮರಗಳು ಆಲ್ಮೋಸ್ಟ್ ಎಲ್ಲವೂ ಇದೇ ರೀತಿ ಇರೋದು. ಸೊ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ಯೋಗಮಾಯ ಅಂದರೆ ದುರ್ಗಾಮಾತೆಯ ದರ್ಶನ ಪಡೆಯೋದಕ್ಕೆ ಈ ಜಾಗಕ್ಕೆ ಖಂಡಿತವಾಗಲೂ ಬಂದೇ ಬರ್ತಾರೆ. ನೀವೇನಾದರೂ ಮಥುರಾಗೆ ಶ್ರೀಕೃಷ್ಣನ ಜನ್ಮಭೂಮಿಗೆ ಬಂದರೆ ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಇರುವ ಈ ಸ್ಥಳಕ್ಕೂ ಈ ಮಂದಿರಕ್ಕೂ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇವತ್ತು ನಾನು ಪ್ರಭು ಶ್ರೀಕೃಷ್ಣರ ಕೈಯಲ್ಲಿ ಅಂತ್ಯ ಆದಂಥ ಅದೇ ಕಂಸನ ಕೋಟೆಯ ಮುಂದ್ಗಡೆ ನಾನಿದ್ದೀನಿ. ಸೊ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು, ಇದೇ ದ್ವಾಪರ ಯುಗದಲ್ಲಿ ಕಂಸನು ಆಳ್ವಿಕೆ ಮಾಡ್ತಾ ಇದ್ದಂಥ ಕೋಟೆ ಇದೆ.